ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಲಕ್ಷ್ಮಿ. ಬೆಸ್ಕಾಂ ಗುತ್ತಿಗೆ ನೌಕರರು ಮನುಷ್ಯರಲ್ವೇ? 6 ತಿಂಗಳಾದರೂ ಸಂಬಳವಿಲ್ಲ, ಬದುಕೋದು ಹೇಗೆ? ರಾಜ್ಯದ ವಿದ್ಯುತ್ ವ್ಯವಸ್ಥೆಯನ್ನ ಸುಗಮವಾಗಿ ನಡೆಸುವಲ್ಲಿ ಬೆಸ್ಕಾಂ ಗುತ್ತಿಗೆ ನೌಕರರ ಪಾತ್ರ ಅಪಾರ. ಮಳೆ, ಗಾಳಿ, ಬಿಸಿಲು, ರಾತ್ರಿ ಹಗಲು ಎನ್ನದೆ ವಿದ್ಯುತ್ ದುರಸ್ತಿ ಕಾರ್ಯದಲ್ಲಿ ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಕೆಲಸ ಮಾಡುವಂತಹ ಇವರ ಜೀವನ ಮಾತ್ರ ಇಂದು ಸಂಕಷ್ಟದ ಅಂಚಿನಲ್ಲಿದೆ. ರಾಜ್ಯದ ಹಲವು ಭಾಗಗಳಲ್ಲಿ ಬೆಸ್ಕಾಂ ಗುತ್ತಿಗೆ ನೌಕರರಿಗೆ 6 ತಿಂಗಳಾದರೂ ವೇತನ ಪಾವತಿಯಾಗಿಲ್ಲ ಎಂಬ ಗಂಭೀರ ಆರೋಪಗಳು ಈಗ ಕೇಳಿ ಬರ್ತಾ ಇವೆ. ತಿಂಗಳ ಸಂಬಳದ ಮೇಲೆ ಕುಟುಂಬವನ್ನ ನಂಬಿಕೊಂಡಿರುವ ಸಾವಿರಾರು ಕಾರ್ಮಿಕರು ಸಾಲ, ಬಾಡಿಗೆ, ಮಕ್ಕಳ ಶಿಕ್ಷಣ, ಚಿಕಿತ್ಸಾ ವೆಚ್ಚ ಮತ್ತು ದಿನನಿತ್ಯದ ಜೀವನ ನಿರ್ವಹಣೆಗೆ ಪರದಾಡುವಂತಾಗಿದೆ. ಒಂದೆಡೆ ವಿದ್ಯುತ್ ವ್ಯತ್ಯಯವಾದರೆ ತಕ್ಷಣ ಸ್ಥಳಕ್ಕೆ ಧಾವಿಸಿ ಸೇವೆ ನೀಡುವಂತಹ ಈ ಕಾರ್ಮಿಕರು ಮತ್ತೊಂದೆಡೆ ತಮ್ಮ ದುಡಿಮೆ ಪ್ರತಿಫಲಕ್ಕಾಗಿ ತಿಂಗಳುಗಟ್ಟಲೆ ಕಾಯಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಇನ್ನು ಜೀವದ ಹಂಗನ್ನ ತೊರೆದು ದುಡಿಯುವವರ ಶ್ರಮಕ್ಕೆ ಇದು ಸಿಗಬೇಕಾದಂತಹ ಗೌರವೇ? ಸಮಯಕ್ಕೆ ಸಂಬಳ ನೀಡೋದು ಯಾವುದೇ ಸಂಸ್ಥೆಯ ಮೂಲಭೂತ ಜವಾಬ್ದಾರಿ. ಆದರೆ ಗುತ್ತಿಗೆ ವ್ಯವಸ್ಥೆಯ ಹೆಸರಿನಲ್ಲಿ ಕಾರ್ಮಿಕರನ್ನ ನಿರ್ಲಕ್ಷಿಸೋದು ಮಾನವೀಯತೆಗಳು, ಕಾರ್ಮಿಕರ ಹಕ್ಕುಗಳಿಗೂ ವಿರುದ್ಧವಾಗಿದೆ. ಇನ್ನು ಈ ಪರಿಸ್ಥಿತಿ ಮುಂದುವರೆದ್ರೆ ಅದು ಕೇವಲ ಕಾರ್ಮಿಕರ ಸಮಸ್ಯೆಯಾಗಿರದೆ ವಿದ್ಯುತ್ ಸೇವೆಯ ಮೇಲೆಯೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಸರ್ಕಾರಿ, ಬೆಸ್ಕಾಂ ಆಡಳಿತ ಹಾಗೂ ಗುತ್ತಿಗೆದಾರರು ತಕ್ಷಣ ಮಧ್ಯ ಪ್ರವೇಶಿಸಿ ಬಾಕಿ ವೇತನವನ್ನ ಪಾವತಿಸಬೇಕು. ಮುಂದಿನ ದಿನಗಳಲ್ಲಿ ಇಂತಹ ಪರಿಸ್ಥಿತಿ ಮರುಕಳಿಸದಂತೆ ಪಾರದರ್ಶಕ ವೇತನ ವ್ಯವಸ್ಥೆ ಜಾರಿಗೊಳಿಸಬೇಕು. ಬೆಸ್ಕಾಂ ಗುತ್ತಿಗೆ ನೌಕರರು ಯಂತ್ರಗಳಲ್ಲ, ಅವರು ಕೂಡ ಕನಸುಗಳಿರುವ, ಕುಟುಂಬಗಳಿರುವ ಮನುಷ್ಯರು. ಅವರ ಶ್ರಮಕ್ಕೆ ಗೌರವ ನೀಡಬೇಕಾದ್ರೆ ಮೊದಲ ಹೆಜ್ಜೆ ಸಮಯಕ್ಕೆ ಸರಿಯಾಗಿ ಸಂಬಳ ನೀಡುವುದು.